ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ನಾರಾಯಣಸ್ವಾಮಿ ಹತ್ತಿರ ಯಾವ ಮಾಧ್ಯಮದವರು ಕೇಳಬಾರದೆಂದು ನಾರಾಯಣಸ್ವಾಮಿ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಬುಧವಾರ ಸಂಜೆ 5:30ಕ್ಕೆ ಅವರು ಮಾತನಾಡಿದ್ದು, ಲೋಕಸಭಾ ಟಿಕೆಟ್ ನೀಡುವುದು ಅದು ದೇಶದ ಪ್ರಧಾನಮಂತ್ರಿಗಳನ್ನು ಒಳಗೊಂಡು ಪಾರ್ಲಿಮೆಂಟ್ ಕಮಿಟಿ ಇದ್ದು, ಆ ಕಮಿಟಿ ಯಾರಿಗೆ ಟಿಕೆಟ್ ಕೊಡಬೇಕೆಂದು ತೀರ್ಮಾನ ಮಾಡುತ್ತದೆ. ಇನ್ನು ಮೊದಲ ಪಟ್ಟಿಯಲ್ಲಿ ಈಗಾಗಲೇ 195ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದು, ಮುಂದಿನ 24 ಅಥವಾ 48 ಗಂಟೆಯಲ್ಲಿ ದೇಶದ ಎಲ್ಲ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಪಾರ್ಲಿಮೆಂಟ್ ಬೋರ್ಡ್ ತೀರ್ಮಾನ ಮಾಡುತ್ತದೆ. ಇನ್ನು ಇದಕ್ಕಾಗಿ ದೇಶದ ಪ್ರತಿ ಅಭ್ಯರ್ಥಿ, ಮಂತ್ರಿ ಹಾಗೂ ಕಾರ್ಯಕರ್ತನು ಕಾಯುತ್ತಿದ್ದು, ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಆಗುತ್ತದೆ ಎಂದು ಹೇಳಿದರು. ಇನ್ನು ಟಿಕೆಟ್ ಮಿಸ್ ಆದವರು ಕಾಂಗ್ರೆಸ್ಗೆ ಹೋಗುವ ಬಗ್ಗೆ ನಾರಾಯಣಸ್ವಾಮಿಯವರು ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು, ಬಿಜೆಪಿ ಕಟ್ಟಿದ ತಳಹದಿಯಲ್ಲಿ ನಾರಾಯಣಸ್ವಾಮಿ ಬೆವರಿನ ಹನಿ ಇದೆ. ಇನ್ನು ನಾರಾಯಣಸ್ವಾಮಿ ಬಗ್ಗೆ ಪಕ್ಷ ಓಲೈಕೆ ಮಾಡುವುದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ನಾರಾಯಣಸ್ವಾಮಿ ಹತ್ತಿರ ಈ ರಾಜ್ಯದ ಯಾವುದೇ ಮಾಧ್ಯಮದವರು ನಾರಾಯಣಸ್ವಾಮಿ ಹತ್ತಿರ ಈ ಬಗ್ಗೆ ಕೇಳಬಾರದು ಎಂದು ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್, ಟಿಕೆಟು ಈ ದೇಶದ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ ಅದೊಂದು ಪಾರ್ಲಿಮೆಂಟರಿ ಬೋರ್ಡ್ ಕಮಿಟಿ ಇದೆ. ಆ ಕಮಿಟಿ ತೀರ್ಮಾನ ಮಾಡ್ತದೆ. ಈಗಾಗಲೇ ಮೊದಲನೇ ಪಟ್ಟಿಯಲ್ಲಿ 195ಕ್ಕೂ ಹೆಚ್ಚು ಒಂದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಒಂದು 24 ಗಂಟೆ 48 ಗಂಟೆಯಲ್ಲಿ ದೇಶದ ಎಲ್ಲ ಉಳಿದಿರ್ತಕ್ಕಂಥ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕಾಗಿ ದೇಶದ ಪ್ರತಿಯೊಬ್ಬ ಅಭ್ಯರ್ಥಿ, ಮಂತ್ರಿ, ಲೋಕಸಭಾ ಕಾರ್ಯಕರ್ತನು ಕಾಯ್ತಾ ಇದ್ದಾನೆ. ನಿರೀಕ್ಷೆಯನ್ನು ಮಾಡಿ ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಆಗ್ತದೆ, ಚುನಾವಣೆಗಳು ಪ್ರಾರಂಭ. ಫಸ್ಟ್ ಲಿಸ್ಟಲ್ಲಿ ಕರ್ನಾಟಕದವರು ಎಷ್ಟಿರ್ತಾರೆ ಸರ್? ನಾನು CBC ಮೆಂಬರ್ ಅಲ್ವಲ್ಲ ಸರ್. ನೀವು ಟಿಕೆಟ್ ಅರ್ಜಿ ಐ ಆಮ್ ನಾಟ್ ಎ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್, ಐ ಆಮ್ ಆಲ್ಸೋ ದ ಕಾರ್ಯಕರ್ತ. ಡಿಕೆಶಿ ಹೇಳಿದ್ದಾರೆ ಟಿಕೆಟ್ ಮಿಸ್ ಆಗಿರೋ ಸಂಸದರು ಕಾಂಗ್ರೆಸ್ ಬರ್ತಿದ್ದಾರೆ, ಅವರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಟಿಕೆಟ್ ಮಿಸ್ ಆಗೋ ಸಂಸದರು ಕಾಂಗ್ರೆಸ್ ಬರ್ತಿದ್ದಾರೆ ಅಂತ ನೀವೇನಾದ್ರು ಹೋಗ್ತೀರಾ? ಖಂಡಿತವಾಗ್ಲೂ ಯಾರು ಟಿಕೆಟ್ ಮಿಸ್ ಆಗಿರೋರು ಕಾಂಗ್ರೆಸ್ ಬರ್ತಿದ್ದಾರೆ, ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ, ನೀನೇ ಒಂದು ಮಾತು ಕೇಳ್ತಲ್ಲ, ನೀವು ಹೋಗ್ತೀರಾ ಅಂತ. ನಾರಾಯಣಸ್ವಾಮಿ ಬಿಜೆಪಿ ಕಟ್ಟುವ ಒಂದು ತಳಹದಿಯಲ್ಲಿ ನಾರಾಯಣಸ್ವಾಮಿಯ ಹನಿ ಇದೆ. ನಾರಾಯಣಸ್ವಾಮಿ ಬಗ್ಗೆ ಪಕ್ಷನ ಓಲೈಕೆ ಮಾಡೋದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ನಾರಾಯಣಸ್ವಾಮಿ ಹತ್ರ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಯಾವುದೇ ಮಾಧ್ಯಮದವರು ನಾರಾಯಣಸ್ವಾಮಿ ಕೇಳಬಾರ್ದು. ನಾರಾಯಣಸ್ವಾಮಿ ಟಿಕೆಟ್ ಅರ್ಜಿ ಹಾಕಿದ್ದಾರೆ ಸರ್.